ಅಂದರೆ ನಮ್ಗೆ ಸಸ್ಯನಿಗೆ ಹೋಗಕ್ಕೆ ಸಸ್ಯನಿಲ್ಲ, ಎಣ ಸತ್ತರೆ ಹಳ್ಳಕ್ಕೆ ಹಾಕ್ಬೇಕು. ಮಾನ್ವಿ ಮೀಸಲು ಕ್ಷೇತ್ರದಲ್ಲಿ ಮಾಚನೂರು ಗ್ರಾಮದ ದಲಿತರಿಗಿಲ್ಲ ಶಾನ ಭಾಗ್ಯ ಇಲ್ಲದೆ ಶಿರವಾರ ತಾಲೂಕಿನ ಮಾಚನೂರು ಗ್ರಾಮದ ಎಸ್ಸಿ ಜನಾಂಗದ ದೌರ್ಭಾಗ್ಯ. ದೊಡ್ಡವರ ಶಾಲೆ ಹೋಗಕ್ಕ ನಮ್ಗ ದಾರಿ ಇಲ್ಲ ಸರ್. ಮತ್ತೆ ಅಂತ ಟೈಮ್ ಬಂದ್ರೆ ಹಳ್ಳ ಬಂದ್ರೆ ಸರ್ ಮನೆಯಲ್ಲೇ ಇಟ್ಕೋಬೇಕಂತ ಸಮಸ್ಯೆ ಆಗಿಬಿಟ್ಟೆ ಸರ್. ತಲೆಂತರಕ್ಕ ಏನ್ ನಮ್ಗೆ ಜಾಗನೇ ತೋರ್ಸಲ್ರಿ ಸರ್ ಸರ್ಕಾರದವರು. ಮಾಚನೂರು ಗ್ರಾಮದಲ್ಲಿ ಯಾರಾದ್ರೂ ಸತ್ರೆ ಸಾಕು, ಇಲ್ಲಿನ ಜನರಿಗೆ ಜೀವ ಭಯ ಬರುತ್ತೆ. ಹಳ್ಳ ಬಂದರೆ ಸಾಕು, ರಭಸದ ನೀರಿನಲ್ಲಿಯೇ ಸಾಗಿ ಸತ್ತವರ ಅಂತ್ಯಕ್ರಿಯೆ ಮಾಡಬೇಕು. ನಮ್ಗೆ ಸ್ಮಶಾನದ್ದು ಭಾಳ ಕಷ್ಟ ಅದ. ಅದೇನೋ ಅನಿವಾರ್ಯ ಕಾರಣದಿಂದ ಒಬ್ರು ಉರ್ಲಕೆಂಡು ಸೋತಿದ್ರು. ಅದು ಗೌರ್ಮೆಂಟ್ ಗೌಟಾಣೆ ಐತೆ ಅಂತಂದು ಅಲ್ಲಿ ಒಯ್ದು ಇಟ್ಟಿವಿ. ಶಾಸಕ ಹಂಪಯ್ಯ ನಾಯ್ಕರೇ, ನೀವು ದಲಿತರಿಗಾಗಿ ದಲಿತರ ಕಷ್ಟ ಕೇಳುವಿರಾ? ಮಾಚನೂರು ಗ್ರಾಮದ ಜನರಿಗಿನ್ನೂ ಸಿಕ್ಕಿಲ್ಲ 47ರ ಸ್ವಾತಂತ್ರ್ಯ. ಹೌದು ವೀಕ್ಷಕರೇ, ಅಂಬೇಡ್ಕರ್ ಬರೆದಂತಹ ಸಂವಿಧಾನದ ಆಶಯದಂತೆ ದಲಿತರಿಗೆ ಸೌಲಭ್ಯ ಸಿಗುತ್ತಿದೆ ಎಂದು ಸರ್ಕಾರ ಹೇಳುತ್ತೆ. ಆದರೆ ಮಾನ್ವಿ ವಿಧಾನಸಭಾ ಕ್ಷೇತ್ರವು ಮೀಸಲು ಕ್ಷೇತ್ರವಾದರೂ ಸಹ ಸಿರವಾರ ತಾಲೂಕಿನ ಮಾಚನೂರು ಗ್ರಾಮದಲ್ಲಿ ದಲಿತರು ಸತ್ತರೆ ಜೀವ ಭಯದ ನಡುವೆ ರಭಸವಾಗಿ ಹರಿಯುವ ಹಳ್ಳ ದಾಟಿ ಅಂತ್ಯ ಸಂಸ್ಕಾರ ಮಾಡಬೇಕಾದ ದುಸ್ಥಿತಿ ಇದೆ. ರಾಯಚೂರು ಜಿಲ್ಲೆಯ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹಂಪಯ್ಯ ನಾಯ್ಕರೇ ತಾವು ದಲಿತರಿಗಾಗಿ ಮಾಚನೂರು ಗ್ರಾಮದ ದಲಿತರು ಸ್ಮಶಾನ ಭಾಗ್ಯ ಇಲ್ಲದೆ ನರಳಾಡುತ್ತಿರುವ ತುಂಬಿದ ಹಳ್ಳದಲ್ಲಿ ಸತ್ತ ಹೆಣ ಹೊತ್ತುಕೊಂಡು ಸಾಗಿ ಜೀವಂತ ಇರುವವರು ಸತ್ತರೆ ಇದಕ್ಕೆ ಯಾರ ಹೊಣೆ ಎಂದು ಜನರ ಪ್ರಶ್ನೆಯಾಗಿದೆ. ದೇಶಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಬಂದಿದೆ ಹೊರತು ಅಂಬೇಡ್ಕರ್ ಬರೆದ ಸಂವಿಧಾನದ ಆಶಯಗಳು ಶಿರವಾರ ತಾಲೂಕಿನ ಮಾಚನೂರು ಗ್ರಾಮದ ದಲಿತರಿಗೆ ಸ್ವಾತಂತ್ರ್ಯ ಲಭಿಸಿಲ್ಲವಾಗಿದ್ದರಿಂದ ಒಂದು ರೀತಿಯಲ್ಲಿ ಅಂಬೇಡ್ಕರ್ ಅವರ ಆಶಯಗಳು ಮಾಚನೂರು ಗ್ರಾಮಕ್ಕೆ ಇಲ್ಲವಾಗಿದೆ ಎಂದು ಗ್ರಾಮಸ್ಥರು ನೋವಿನ ನುಡಿಯನ್ನಾಡಿದರು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 90 ಕನ್ನಡ ವಾಹಿನಿ. ನಿಮ್ಮ ಹೆಸರು? ಹನುಮಂತ ಸರ್. ಯಾವ ಊರು ಸರ್ ನಿಮ್ಮದು? ನಮ್ಗೆ ಸಿರವಾರ ತಾಲೂಕು ಮಾಚನೂರು ಗ್ರಾಮ ಪಂಚಾಯತ್ ಗಣಿದಿನ ಬರ್ತದ್ರಿ. ಹೌದು ಸರ್. ಸರ್ ಸಮಸ್ಯೆ ಏನು ಸರ್? ಸಮಸ್ಯೆ ಏನು ಸರ್, ಈಗ ಒಂದು 50-60 ವರ್ಷದಿಂದ ನಮ್ಗೆ ಸ್ಮಶಾನದ್ದು ಭಾಳ ಕಷ್ಟ ಅದ. ಅದೇನೋ ಅನಿವಾರ್ಯ ಕಾರಣದಿಂದ ಒಬ್ರು ಉರ್ಲಕೆಂಡು ಸೋತಿದ್ರು. ಅದು ಗೌರ್ಮೆಂಟ್ ಗೌಟಾಣೆ ಐತೆ ಅಂತಂದು ಅಲ್ಲಿ ಒಯ್ದು ಇಟ್ಟಿವಿ. ಅದಕ್ಕೆ ಏನಂತಂದ್ರೆ ಒಂದು 2-2.5 ಕಿಲೋಮೀಟರ್ ಆಗುತ್ತೆ ದೂರ. ಆದ್ರೆ ಅದಕ್ಕೆ ಹಳ್ಳ ಐತೆ ರೀ. ಹಳ್ಳ ಬಂತಂದ್ರೆ ದೊಡ್ಡ ಪ್ರಾಬ್ಲಮ್ ಅದ, ಒಟ್ಟು ಒಯ್ಯಕ್ಕೆ ಆಗೋದಿಲ್ಲ. ಈಗ ಮೊನ್ನೆ ಎದೆ ಮಟ್ಟ ನೀರು ಬಂದದ, ನೀರಿನಾಗ ಒಯ್ದನಪ್ಪ ಅಂದ್ರೆ ಎಲ್ಲ ಹೆಣ್ಮಕ್ಳು ಹೋಗಿಲ್ಲ, ಉಳಿದವ್ರು ಎಲ್ಲ ಯಜಮಾನ್ರು ಮನೆಯಲ್ಲೇ ಇದಾರ. ಇವಕ್ಕೆಲ್ಲ ಹೋಗಿ ಇಟ್ಟು ಬಂದಿವಿ. ಅದನ್ನ ನಾವೇನು TV 9 ಮಾಡಲಿ, ಲೆಟರ್ ಕೊಟ್ಟಿವಿ, ತಹಶೀಲ್ದಾರ್ಗನು ಕೊಟ್ಟಿವಿ, ಅದನ್ನೇನು ಗಮನಕ್ಕೆ ತಗೊಂಬವ್ರು ಯಾರಿಲ್ಲ. ಈಗ ಈ ಕಡೆ ಹೋಗ್ಬೇಕಂದ್ರೆ ಗೌರ್ಮೆಂಟ್ ಲ್ಯಾಂಡ್ ಐತೆ, ಭಾಳ ದೂರ ಆಗುತ್ತೆ. ಈಗೇನೋ ಈಗ MP ಆಗಲಿ, ಇವನ್ ಯಾರು MLA ಆಗಲಿ, ಜಡ್ ಮೆಂಬರ್ ಆಗಲಿ, ಟೀಪ್ ಮೆಂಬರ್ ಆಗಲಿ, ಯಾವನೇ ಇಲ್ಲಿಗೆ ನಮ್ಮಲ್ಲಿಗೆ ಬರೋದಿಲ್ಲ. ಓಟ್ ಕೇಳಕ್ಕೆ ಬಂದವ್ರು ಆಮೇಲೆ ಮತ್ತೆ ತಿರುಗಿ ಓಟಿಗೆ ಬರ್ತಾರೆ ಹೊರತು ಇದು ಕೆಲಸ ಏನಾನ ಐತೇನೋ, ನಿಮ್ಮ ಪ್ರಾಬ್ಲಮ್ ಏನೋ, ನಿಮ್ಮ ಸಮಸ್ಯೆ ಏನಂತಂದು ಯಾವನು ಕೇಳೋದಿಲ್ಲ ಸರ್. ಇಲ್ಲಂತ ರಸ್ತೆ ನೋಡ ನಮ್ಮ ಏರಿಯಾದಾಗ ಅದ್ರಾಗ ನಮ್ಮ ಮಾದ್ರ ಅಂತಂದ್ರೆ ಪೂರಾ ಸ್ಪೆಷಲ್ ಆಗಿಬಿಟ್ಟವ್ರ ಎಲ್ಲಾ ಹಳ್ಳಿಗಳಲ್ಲಿ. ಯಾವನೇ ನಮ್ಮದಿಗೆ ಕೇರ್ ಮಾಡಂಗಿಲ್ಲ, ನಮ್ಮ ವಿಷಯಕ್ಕೆ ಬರಂಗಿಲ್ಲ. ರೋಡು ರಸ್ತೆ ಎಲ್ಲ ತಿರುಗಾಡಕ್ ಸಹ ಇಲ್ರಿ. ಇಲ್ಲಿ ನೋಡ್ರಿ ಇಂದ ಎಷ್ಟು ಹೊಲಸ ಅಲ್ಲ ಸರ್. ಏನಂತಂದ್ರೆ ಮಾಚನೂರಲ್ಲಿ ಯಾರಾದರೂ ತೀರ್ಕೊಂಡ್ರೆ ನೀವು ದಲಿತರು ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ, ಶೋಷಿತ ಜನಾಂಗ ಇದೆ ಅಂತ ಹೇಳ್ತೀರಿ. ಹಳ್ಳಕ್ಕೆ ನೀರು ಬಂದರೆ ಒಂದು ರೀತಿಯಲ್ಲಿ ಹೆಚ್ಚಳವಾಗಿ ನೀರು ಬಂದರೆ ನಿಮ್ಮ ಸ್ಥಿತಿ ಹೆಂಗ ಸರ್? ಅಂದ್ರೆ ಸತ್ತವ್ರ ಗತಿ ಏನು? ಏನೆಲ್ಲ ಪ್ರಾಬ್ಲಮ್ ಭಾಳ ಕಷ್ಟ ಇದ್ದಾರೆ. ಅದನ್ನ ಮನೆಯಾಗ ಇಟ್ಕೋಬೇಕಿಲ್ಲ ಅಂತಂದ್ರೆ ಚಟ ಕಟ್ಟಿ ಅದಕ್ಕೆ ನೀರಿಗೆ ಬಿಡ್ಬೇಕು. ಆ ಪೊಸಿಷನ್ ಅದ. ಇದು TV 9 ಬಂದ್ರೂ ಯಾವನು ಅದನ್ನ ಗಮನಕ್ಕೆ ತಮ್ಮದೇ ಇಲ್ಲ. ಯಾರು MLAಗಳಾಗಲಿ, MP, ಟೀಪ್ ಮೆಂಬರ್ ಆಗಲಿ, ಜಡ್ ಮೆಂಬರ್ ಆಗಲಿ ಅದ್ರ ಬಗ್ಗೆ ವಿಚಾರಣೆ ಮಾಡೋದಿಲ್ಲ. ಯಾರು MLA ಅವ್ರು ಯಾರು ಸರ್? ಅಂಪೈ ಸೌಕರ್ಯ ಇದ್ದಾರೆ. ಮತ್ತೆ ಅವ್ರಿಗೆ ಗೊತ್ತಿಲ್ವಾ ನಿಮ್ಮ ಕಷ್ಟ ಕೇಳೋದು? ಗೊತ್ತೈತೆ ಸರ್. ಗೊತ್ತಿದ್ರೆ ಅವ್ರು ಬರಂಗಿಲ್ಲ. ನೀವು ಹೇಳಿರ ಅವ್ರಿಗೆ ಹೇಳ್ಯಾರ ಸರ್. ಏನಂತ? ಇದು ನಮ್ಗೆ ಪ್ರಾಬ್ಲಮ್ ಆದ, ಸ್ಮಶಾನದ ಹಿಂಗ ಆದಂತಂದು ಮೊದಲ ಮನೆಗೆ ಕೊಟ್ಟಿವಿ ಸರ್, ತಹಶೀಲ್ದಾರ್ ಕೊಟ್ಟಿವಿ, ಅವ್ರಿಗೇನು ಕೊಟ್ಟದ. ಆದ್ರೆ ಏನು ಉಪಯೋಗ ಇಲ್ದಂಗೆ ಆಗ್ಬಿಟ್ಟ ಸರ್. ಅಲ್ಲ ಸರ್, ಈ ರೀತಿಯಾಗಿ ಸ್ವಾತಂತ್ರ್ಯ ಬಂದು 75 ವರ್ಷ ಗತಿಸಿದ್ರು ಕೂಡ ದಲಿತರು ಒಂದ್ ರೀತಿಯಲ್ಲಿ ಶೋಷಣೆಯಲ್ಲಿ ಬದುಕ್ತಾರಂದ್ರೆ ಇನ್ನು ಐತರಿ, ಇನ್ನು ಮುಂದನ ಹಿಂಗೆ ಇರ್ತದ. ಇದು ಹಳೇದಿಲ್ಲ ಸರ್. ನಾವು ಶೋಷಿತ ವರ್ಗಕ್ಕೆ ಸೇರಿವಂತಂದ್ರೆ ಇನ್ನು ತುಳಿಬೇಕಂತ ನೋಡ್ತಾರೆ ಹೊರತು ಅವ್ರಿಗೆ ಏನು ವ್ಯವಸ್ಥೆ ಐತೆ, ಅವ್ರಿಗೆ ಏನು ವ್ಯವಸ್ಥೆ ಮಾಡ್ಬೇಕನ್ನೋದು ಯಾರಿಗೂ ಬರೋದಲ್ಲ ಸರ್. ಅವು ಹಿಂಗಾದ್ರೆ ಹೆಂಗ ಸರ್ ನಿಮ್ಮ ಪರಿಸ್ಥಿತಿ? ಇದೆ ಸರ್, ಇದೇ ಗೋಳನೆ ನಮ್ಮ ಮಾದಿಗ ಅಂತ ಅಂದ್ಮೇಲೆ ಅದು ಹುಟ್ಟಿದ್ದೆ
ಪರಿಸ್ಥಿತಿ ಗಂಭೀರ ಆದಿಗಳಾಗಿ ಹುಟ್ಟಿದ್ದೇ ನಮ್ಗೆ ದೊಡ್ಡ ಕಷ್ಟ ಆಗಿಬಿಟ್ಟ ಸರ್. ಎಲ್ಲಿ ಹೋದ್ರೂ ಶೋಷಿತ ಐತಾರೆ, ಶೋಷಣೆಗೆ ಒಳಗಾಗಿವೆ. ನಮ್ಗೆ ಊರಾಗ ಹೋದ್ರನಿಲ್ಲ, ಗುಡಿ ಪ್ರವೇಶ ಇಲ್ಲ, ಯಾವುದೂ ಇರೋದಿಲ್ಲ ಸರ್. ಯಾವನೋ ಒಬ್ಬ ನಮ್ಗಿನ ಸ್ವಲ್ಪ ನಮ್ಮ ಎಷ್ಟಾಗಿದ್ರೂ ಅವನಿಗೆ ಅನುಮತಿ ಸಿಗ್ತದ, ನಮಗೆ ಸಿಗೋದಿಲ್ಲ. ಮಾದ್ರ ಅಂತಂದ್ರೆ ಅಷ್ಟು ಕೀಳಾಗಿ ಕಾಣ್ತದೆ. ಪ್ರತಿಯೊಂದು ಹಳ್ಳಿಯಲ್ಲಿ ಇರೋದು ಹಂಗಾದ ಅಂದ್ರೆ ಸ್ಮಶಾನದಿಂದ ದೊಡ್ಡ ಕಷ್ಟವಾಗಿ ಬದುಕ್ತಾ ಇದ್ರಿ. ಭಾಳ ಕಷ್ಟ ಐತೆ ಸರ್. ಈಗ ಏನು ಸರ್ ಅನುಕೂಲ ಏನಂದ್ರೆ ಮಳೆಗಾಲ ಇಲ್ಲ ಅಂತಂದ್ರೆ ಅನಿವಾರ್ಯ ನಡೀತದ. ಮಳೆಗಾಲ ಸ್ಟಾರ್ಟ್ ಆಯ್ತು ಅಂತಂದ್ರೆ ಆ ಟೈಮ್ದಾಗ ಏನು ಅನಿವಾರ್ಯದಂತ ಯಾರನ್ನ ಸೊತ್ತಪ್ಪ ಅಂದ್ರೆ ಒಯ್ಯಕ್ಕೆ ಭಾಳ ಕಷ್ಟ. ಒಯ್ಬೇಕು, ಇಲ್ಲಾಂದ್ರೆ ಚಟ ಕಟ್ಟಿ ಹಂಗ ಬಿಡ್ಬೇಕಾದ. ಅಂದ್ರೆ ತುಂಬಾ ಕಷ್ಟದಲ್ಲಿ ಬದುಕ್ತಾ ಇದ್ರಿ ನೀವು. ಭಾಳ ಕಷ್ಟ ಐತೆ ಸರ್.